ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು. ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಈ ಕಲ್ಲು ತೂರಾಟವನ್ನು ಖಂಡಿಸಿ ಹಲವು ಹೋರಾಟಗಳು ಕೂಡ ಮದ್ದೂರಿನಲ್ಲಾಗಿತ್ತು. ಈಗ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರಗತಿಪರರು ಸೌಹಾರ್ದ ನಡಿಗೆಯನ್ನು ನಡೆಸುವುದಕ್ಕೆ ಮುಂದಾಗಿದ್ರು. ಆದರೆ ಮುಸ್ಲಿಂ ಮುಖಂಡರೊಬ್ಬರ ಆ ಹೇಳಿಕೆ ಈಗ ಸೌಹಾರ್ದ ನಡೆಗೆ ಬ್ರೇಕ್ ಅನ್ನು ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರದು ಮುಸ್ಲಿಂ ಮುಖಂಡರು? ಅವರು ಹೇಳಿದ್ದಾದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಮದ್ದೂರಲ್ಲಿ ಪ್ರಗತಿಪರರ ಸೌಹಾರ್ದ ನಡಿಗೆಗೆ ವಿಘ್ನ. ಪ್ರಗತಿಪರರ ಹೋರಾಟಕ್ಕೆ ಅಡ್ಡಿಯಾದ ಆದಿಲ್ ಖಾನ್ ಕಳೆದ ಸೆಪ್ಟೆಂಬರ್ 7ರಂದು ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿತ್ತು. ರಾಮ್ ರಹೀಂ ನಗರದಲ್ಲಿ ಹೋಗ್ತಿದ್ದ ಗಣೇಶ ಮೆರವಣಿಗೆ ಮೇಲೆ ಮುಸ್ಲಿಂ ಸಮುದಾಯದ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರು. ಇದರಿಂದ ಸಿಡಿದೆದ್ದ ಹಿಂದೂ ಕಾರ್ಯಕರ್ತರು ಘಟನೆ ಖಂಡಿಸಿ ಸೆಪ್ಟೆಂಬರ್ 8ರಂದು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಬಿಜೆಪಿ ಜೆಡಿಎಸ್ ಆ ಹೋರಾಟಕ್ಕೆ ಸಾಥ್ ನೀಡಿದ್ರು. ಪ್ರಕರಣ ಸಂಬಂಧ ಕಲ್ಲೆಸೆದ 29 ಕಿರಾತಕರ ಪೈಕಿ 22 ಮಂದಿಯನ್ನ ಜೈಲಿಗೆ ಕಳುಹಿಸಿಯೂ ಆಯಿತು. ಆದ್ರೀಗ ಸಹಜ ಸ್ಥಿತಿ ಮರಳಿರುವ ಮದ್ದೂರು ಪಟ್ಟಣದಲ್ಲಿ ಸೌಹಾರ್ದ ನಡಿಗೆ ನೆಪದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಪ್ರಗತಿಪರರು ತೀರ್ಮಾನಿಸಿದ್ದಾರೆ. ಪ್ರಗತಿಪರರ ಹೋರಾಟಕ್ಕೆ ಕಾಕೆಯಿಂದಲೇ ಬ್ರೇಕ್. ಬಿಜೆಪಿ ಹಿಂದೂಪರ ಸಂಘಟನೆಗಳು ಕೋಮು ಸಂಘರ್ಷವನ್ನ ಮದ್ದೂರು ಪಟ್ಟಣದಲ್ಲಿ ಉಂಟು ಮಾಡಿದೆ ಎಂದು ಆರೋಪಿಸಿ ಪ್ರಗತಿಪರರು ಸೆಪ್ಟೆಂಬರ್ 22ರಂದು ಸೌಹಾರ್ದ ನಡಿಗೆ ಮಾಡಲು ಮುಂದಾಗಿದ್ರು. ಈ ಸಂಬಂಧ ಸಭೆಯನ್ನು ಸಹ ಮಾಡಲಾಗಿತ್ತು. ಆದರೆ ಈ ಹೋರಾಟ ರಾಜಕೀಯ ಪ್ರೇರಿತವಾದದ್ದು ಎಂದು ಸಭೆಯಲ್ಲಿ ಭಾಗವಹಿಸಿದ್ದ ಮುಸ್ಲಿಂ ಮುಖಂಡ ಆದಿಲ್ ಖಾನ್ ಮಾತಿನಿಂದ ಸಾಬೀತಾಗಿದೆ. ಶಾಂತಿ ಸಭೆಯಲ್ಲಿ ನಮ್ಮ ಸಮುದಾಯದಿಂದ ತಪ್ಪಾಗಿದೆ ಎಂದಿದ್ದ ಆದಿಲ್ ಖಾನ್, ಪ್ರಗತಿಪರರ ಹೋರಾಟಕ್ಕೆ ಫಂಡಿಂಗ್ ಮಾಡ್ತೀನಿ, ಖರ್ಚು ವೆಚ್ಚ ನಾನೇ ಭರಿಸುತ್ತೇನೆ ಎಂದಿದ್ದಾರೆ. ಇದರಿಂದ ಬಿಜೆಪಿ ಹಿಂದೂ ಸಂಘಟನೆಗಳ ವಿರುದ್ಧ ಜನರನ್ನ ಎತ್ತಿ ಕಟ್ಟುವ ಹುನ್ನಾರ ಅಡಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರಗತಿಪರರ ಹೋರಾಟಕ್ಕೆ ಪೊಲೀಸರೇ ಬ್ರೇಕ್ ಹಾಕಲು ನಿರ್ಧರಿಸಿದ್ದಾರೆ. 22ನೇ ತಾರೀಕು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು, ಆ ಕಾರ್ಯಕ್ರಮಕ್ಕೆ ನಮ್ಮ ಏನು ಮುಸ್ಲಿಂ ಜನಾಂಗದವರು ಅದನ್ನು ಬೆಂಬಲಿಸ್ತೀವಿ. ಅದಕ್ಕೆ ಏನು ಬೇಕೋ ತನು ಮನ ಧನ, ಯಾಕಂದ್ರೆ ಧನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಧನ ಮುಡ್ಬೇಕಾದ್ರೆ ಅದು ಧನನೂ ಬೇಕು. ಅದಕ್ಕೆ ಏನಿಲ್ಲ ಈ ಥರ ಖರ್ಚು ವೆಚ್ಚಗಳು ಏನಾದರೂ ತಗೊಳಿದ್ರೆ, ಯಾಕೆ ಬ್ಯಾನರ್ ಮಾಡಬೇಕಾಯ್ತದೆ, ಒಂದು ಕ್ಯಾಂಟ್ರಿಗಳು ಮಾಡಬೇಕಾಯ್ತದೆ, ಹಂಚ್ಬೇಕಾಯ್ತದೆ, ಅದೆಲ್ಲ ಆ ಎಲ್ಲ ಖರ್ಚು ವೆಚ್ಚವನ್ನ ನಾವು ಮುಸ್ಲಿಂ ಸಮುದಾಯದವರೇ ಒತ್ಕೊಳ್ತೀವಿ. ಯಾಕಂದ್ರೆ ನೀವು ನಮಗೋಸ್ಕರ ಮಾಡ್ತಾ ಇರೋದು, ಏನ್ ಮಿಕ್ಸ್ ಮಾಡ್ತೀರಿ ಅದಕ್ಕೆ ಇನ್ನು ಆದಿಲ್ ಖಾನ್ ಪ್ರಗತಿಪರರ ಹೋರಾಟಕ್ಕೆ ಯಾವಾಗ ಫಂಡಿಂಗ್ ಮಾತುಗಳನ್ನಾಡಿದ್ರೂ ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇರಲು ತೀರ್ಮಾನಿಸಿದೆ. ಅನುಮತಿ ಕೊಟ್ಟರೆ ಮತ್ತಷ್ಟು ಗಲಾಟೆಗೆ ಕಾರಣವಾಗಬಹುದು ಎಂಬುದನ್ನು ಅರಿತ ಮಂಡ್ಯ ಎಸ್ಪಿ ಅನುಮತಿ ಕೊಡದಿರಲು ನಿರ್ಧರಿಸಿದ್ದಾರೆ. ಇದರ ಬೆನ್ನಲ್ಲೇ ಮದ್ದೂರು ಪ್ರಗತಿಪರ ಒಕ್ಕೂಟದ ಕೆಲ ಸಂಘಟನೆಗಳು ಮತ್ತು ಕಮ್ಯುನಿಸ್ಟ್ ಪಕ್ಷದ ಹೋರಾಟಗಾರರು ಮದ್ದೂರು ತಾಲೂಕಿನವರೇ ಅಲ್ಲ ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಅನುಮತಿ ನೀಡಬೇಡಿ ಅಂತ ದೂರು ನೀಡಿದ್ರು. ಆದರೆ ಇತ್ತೀಚೆಗೆ ನಾವು ಕೇಳ್ಪಟ್ಟಂಥ ವಿಚಾರ, ಕಳೆದ ಮುಂದಿನ 22ಕ್ಕೆ ಏನು ಪ್ರಗತಿಪರ ಸಂಘಟನೆಯವರು ಮದ್ದೂರಿನಲ್ಲಿ ಜಾಥಾ ಮಾಡ್ತಾರೆ, ಇನ್ನೊಂದು ಕೋಮೀಯ ಧರ್ಮೀಯರನ್ನ ಅವ್ರು ಎತ್ಕಟ್ಕೊಂಡು ಅವ್ರು ಮುನ್ನುಡಿ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ನಮ್ಮ ಕಿವಿ ಬಂತು. ಹಾಗಾಗಿ ನಮ್ಮ ಸಂಘಟನೆಗೆ ಯಾವುದು ನಮ್ಮದು ಕರೆಗೆ ಹೋಗೊಟ್ಟಿಲ್ಲ, ನಾವು ಯಾರು ಕೂಡ ಅದಕ್ಕೆ ಭಾಗವಹಿಸಿಲ್ಲ. ಹಾಗಾಗಿ ನಾವು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಖುದ್ದು ಭೇಟಿ ಮಾಡಿ ಅಂಬೇಡ್ಕರ್ ಭವನದಲ್ಲಿ ಒಂದು ಶಾಂತಿ ಸಭೆ ಸೇರಿಸಿದ್ರು. ಅಲ್ಲಿ ಕೂಡ ನಮ್ಮೆಲ್ಲ ಪ್ರಗತಿಪರ ಒಂದು 25 ಜನ ಭೇಟಿ ಮಾಡಿ ಅವರಿಗೆ ಮನವಿ ಕೊಟ್ವಿ. ತಹಸೀಲ್ದಾರ್ ದಂಡಾಧಿಕಾರಿ ಮದ್ದೂರು ಅವ್ರಿಗೂ ಕೂಡ ಮನವಿ ಕೊಟ್ವಿ. ಈ ಥರದ್ದು ನಡವಳಿಕೆ ಬೇಡ, ಯಾಕಂತ ಹೇಳಿದ್ರೆ ಸಹಜ ಸ್ಥಿತಿಗೆ ಜನ ಮೊಳಗವ್ರೆ. ನಾವು ಮತ್ತೆ ಇನ್ನೊಂದು 5,000-6,000 ಜನ ನಾವು ಸ್ಟ್ರೆಂತ್ ತೋರಿಸ್ತೀವಿ ಒಂದು ಧರ್ಮೀಯರನ್ನ ಇಟ್ಕೊಂಡು ಅಂತೇಳಿ ಕೆಲವರು ಮಾಡ್ತಕ್ಕಂಥ ಈ ಕೃತ್ಯ ಇದೆಯಲ್ಲ, ಪ್ರಚೋದನೆಗೆ ಒಳಪಡಿಸ್ತಾಗುವಂಥ ವಿಚಾರ. ಹಾಗಾಗಿ ಇದನ್ನ ಮಾಡಬಾರ್ದು. ಒಟ್ಟಾರೆ ಮದ್ದೂರು ಘಟನೆಯನ್ನ ಕೆಲವರು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿರುವುದು ದುರಂತವೇ ಸರಿ. ಶಾಂತವಾಗಿದ್ದ ಮದ್ದೂರನ್ನ ಕೋಮು ಗಲಭೆಗೆ ಕಾರಣವಾಗುವವರ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನ ಇಡಬೇಕು ಎಂಬುದು ಸ್ಥಳೀಯರ ಆಗ್ರಹ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.